ರಾಮಭಕ್ತನಾದ ವಾಲಿ ದೀರ್ಘಕಾಲ ತಪಸ್ಸನ್ನು ಮಾಡಿ ಯಾರೇ ಯುದ್ಧಕ್ಕೆ ಬಂದರೂ ಅರ್ಧ ಶಕ್ತಿ ತನಗೆ ಬರಬೇಕೆಂಬ ವರ ಪಡೆದಿರುತ್ತಾನೆ. ಹಾಗಾಗಿ ಪ್ರತಿ ಬಾರಿ ವಾಲಿಯೊಡನೆ ಯುದ್ಧ ಮಾಡುವಾಗ ಸುಗ್ರೀವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ. ರಾಮನಿಗೆ ಈ ರಹಸ್ಯ ತಿಳಿದಿರುತ್ತದೆ. ಹಾಗಾಗಿ ಅವನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ. ರಾಮ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡುತ್ತಾನೆ. ನೆಲಕ್ಕೆ ಉರಿದ ವಾಲಿ ರಾಮನನ್ನು ಕಂಡು ದೂಷಿಸುತ್ತಾನೆ. ನನ್ನಿಂದ ನಿನಗೇನು ತೊಂದರೆಯಾಗಿರಲಿಲ್ಲ, ನೀನು ನನ್ನನ್ನು ಶಿಕ್ಷಿಸಿದ್ದೀಯ. ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯ ಎಂದು ಶಾಪವನ್ನು ನೀಡುತ್ತಾನೆ. ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಅವತರಿಸುತ್ತಾನೆ. ವಾಲಿ ಬೇಡನಾಗಿ ಜನ್ಮವೆತ್ತುತ್ತಾನೆ. ಆ ಬೇಡ ಬಿಟ್ಟ ಬಾಣದಿಂದ ಕೃಷ್ಣನ ಅಂತ್ಯದ ಸಮಯ ಬಂದಿರುತ್ತದೆ. ನಿಜವನ್ನು ಅರಿತ ಬೇಡ ತೀರ ದುಃಖಿತನಾಗುತ್ತಾನೆ. ಆಗ ಕೃಷ್ಣನೇ ಅವನನ್ನು ಸಮಾಧಾನ ಮಾಡುತ್ತಾನೆ. ಕೃಷ್ಣ ತನ್ನ ಹಿಂದಿನ ಜನ್ಮದ ಫಲವನ್ನು ತಿಳಿಸುತ್ತಾನೆ. ನನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಿತ್ತು ಎಂದು ಬೇಡನನ್ನು ಸಮಾಧಾನ ಮಾಡುತ್ತಾನೆ.